ಕರಾವಳಿಯಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದ್ದಂತಹ ನೈತಿಕ ಪೊಲೀಸ್ಗಿರಿ ಪ್ರಕರಣ ಈಗ ಯಾದಗಿರಿಯಲ್ಲೂ ಕೂಡ ಬೆಳಕಿಗೆ ಬಂದಿರುವಂತಹದ್ದು. ಯುವತಿಯನ್ನ ಅನ್ಯ ಕೋಮಿನ ಯುವಕ ಪ್ರೀತಿಸ್ತಾ ಇದ್ದ ಅನ್ನೋ ಆರೋಪ ಹಿನ್ನೆಲೆ 9 ಮಂದಿ ಯುವಕರು ಹುಡುಗನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಕಾಲಿಗೆಲ್ಲ ಬಿದ್ದು ಆತ ಜೀವವನ್ನ ಉಳಿಸಿಕೊಂಡಿದ್ದಾನಂತೆ. ಆದ್ರೆ ಯುವತಿಗೂ ಅನ್ಯ ಕೋಮಿನ ಯುವಕನಿಗೂ ಯಾವ ರೀತಿಯಾದಂತಹ ಕಾಂಟ್ಯಾಕ್ಟ್, ಆದ್ರೆ ಯುವತಿಯ ಬಗ್ಗೆ ಈ ಗಲಾಟೆ ನಡೆಸಿದ್ರಲ್ಲ ಅವ್ರಿಗೂ ಇವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. 5 ಗಂಟೆ ರೂಮ್ ನಲ್ಲಿ ಕೂಡ ಹಾಕಿ 9 ಜನರು ಆತನಿಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ. ದೈಹಿಕವಾಗಿ ಹಲ್ಲೆಯನ್ನು ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೊಟ್ಟೆಗೆ ಚಾಕು ಹಾಕಿ ಕೊಲೆ ಪ್ರಯತ್ನ ನಡೆದಿದೆ ಅನ್ನುವಂತಹ ಆರೋಪವನ್ನ ಯುವಕ ಮಾಡಿದ್ದಾನೆ. ಯಾದಗಿರಿ ನಗರದಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆದಿರತಕ್ಕಂತಹ ಘಟನೆ ಇದಾಗಿದೆ. ಕಾಲೇಜಿನಿಂದ ಮನೆಗೆ ಬರ್ತಾ ಇದ್ದಂತಹ ಯುವಕನನ್ನ ಅಪಹರಿಸಿ ಹಲ್ಲೆ ಮಾಡಿದ್ದಾರೆ ಅಂತ ಸ್ವತಃ ಪೊಲೀಸರಿಗೆ ಆ ಯುವಕ ದೂರನ್ನ ಕೊಟ್ಟಿದ್ದಾನೆ. ಬೆನ್ನಿಗೆ ಯಾವ ರೀತಿಯಾಗಿ ಬಾಸುಂಡೆ ಬಂದಿದೆ ಅನ್ನೋದನ್ನು ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ ರಿಂದ. ಅಮರೇಶ್, ಆ ಯುವಕ ಯುವತಿ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರ, ಈ ಹಲ್ಲೆ ನಡೆಸಿರೋ ಗ್ಯಾಂಗ್ ಏನಿದೆ ಅದು ಯುವತಿಗೆ ಸಂಬಂಧಿಗಳ, ಏನ್ ಹೇಳ್ತಾನೆ ಯುವಕ ಈ ವಿಷಯವಾಗಿ? ದಿವ್ಯಜ್ಯೋತಿ, ಯುವಕ ಮತ್ತು ಯುವತಿ ಪ್ರೀತಿಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಇಬ್ರು ಸಹಿತ ಸ್ನೇಹಿತರು ಅನ್ನುವಂತ ಮಾಹಿತಿ ಈಗಾಗಲೇ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತದ್ದು. ಹೀಗಾಗಿನೇ ಸಹಜವಾಗಿ ಯುವಕ ಮತ್ತು ಯುವತಿ ಕಾಲೇಜ್ ಬಿಟ್ಟಂತ ಸಂದರ್ಭದಲ್ಲಿ ಜೊತೆಯಾಗಿನೇ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಸುಮಾರು ದಿನಗಳಿಂದ ನೋಡಿದಂತ ಬಜರಂಗ ದಳದ ಕಾರ್ಯಕರ್ತರು ಯುವಕನನ್ನ 2 ದಿನಗಳ ಹಿಂದೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸುಮಾರು 5 ಗಂಟೆಗೂ ಅಧಿಕ ಕಾಲ ರೂಮಲ್ಲಿ ಕೂಡಿ ಹಾಕಿ ಸಿಕ್ಕಾಪಟ್ಟ ಹಿಂಸೆ ಮಾಡಿ ದೈಹಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ವರದಿಯಾಗಿರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಬಜರಂಗ ದಳದ 9 ಮುಖಂಡರು ಮತ್ತು ಕಾರ್ಯಕರ್ತರುಗಳ ಮೇಲೆ ಈಗಾಗಲೇ ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಆದ್ರೆ ಇಲ್ಲಿ ಒಂದನ್ನು ಗಮನಿಸಬೇಕು ದಿವ್ಯ, ಜೊತೆ ಇದುವರೆಗೂ ಸಹಿತ ಯಾದಗಿರಿಯಲ್ಲಿ ಈ ರೀತಿಯ ಪ್ರಕರಣ ಬೆಳಕಿಗೆ ಬಂದಿರಲ್ಲ. ಅಂದ್ರೆ ನೈತಿಕ ಪೊಲೀಸ್ಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾಂಗ್ ಅನ್ನು ಕಟ್ಕೊಂಡು ಅನ್ಯ ಕೋಮಿನ ಯುವಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈ ಒಂದು ಅಂದ್ರೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಇದೇ ಮೊದಲನೇ ಬಾರಿಗೆ ಪ್ರಕರಣ ದಾಖಲಾಗಿರುವಂತದ್ದು. ಹೀಗಾಗಿನೇ ಈಗಾಗಲೇ ಪೊಲೀಸರು ಯಾರೆಲ್ಲ ಆರೋಪಿಗಳು ಈ ರೀತಿ ಹಲ್ಲೆಯನ್ನ ಮಾಡಿದ್ರು, ಕೂಡಾಕಿ ಹಿಂಸೆಯನ್ನು ಕೊಟ್ಟಿದ್ರು, ಅವ್ರ ಬಂಧನಕ್ಕೆ ಬಲೆಯನ್ನು ಕೂಡ ಬೀಸಿದ್ದಾರೆ ಈಗಾಗಲೇ. ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ. तो बाकी सबको भी जाए, वो 6 जन मेरे साथ आए थे, वो लेकर जाके वहाँ